ಒಂದೇ ಒಂದು ಕಡೆ ನರೇಂದ್ರ ಮೋದಿ ಹೋಗಿ ನೋಡಿದ್ದೂ ಇಲ್ಲ, ಸಾಂತ್ವನ ಹೇಳಿದ್ದೂ ಇಲ್ಲ. ಬಿ ಜೆ ಪಿನ 100% ಕಿತ್ತು ಒಗಾಸಲೇಬೇಕು ದೇಶದಾಗೆ ಅಂತ ಹೇಳಿ ಜನನೇ ತಮ್ಮ ಸ್ವಯಂ ಪ್ರೇರಿತವಾಗಿ ತೀರ್ಮಾನ ತಗೊಂಡರು. ನರೇಂದ್ರ ಮೋದಿಯ ಏನು 10 ವರ್ಷದ ಈ ಸರ್ಕಾರದಾಗೆ ಅತಿವೃಷ್ಟಿ ಬಂತು, ಮಡಿಕೇರಿ ಇಲ್ಲೆಲ್ಲ ರೈತರು ಡೆಲ್ಲಿಯಲ್ಲಿ ಒಂದು ವರ್ಷಗಳ ಕಾಲ ಧರಣಿ ಕೂತರು, ಅಲ್ಲಿ ಮಳೆ ಹೊಡೆದ್ರು, ರೈತರು ಸ್ಟ್ರೈಕ್ ಮಾಡಬಾರ್ದು ಅಂತ. ಇಲ್ಲಿ ಮಣಿಪುರದಲ್ಲಿ 1 ವರ್ಷ 6 ತಿಂಗಳಾಗ್ತಾ ಬಂತು, ಈಗ ಅಲ್ಲಿ ಗಲಾಟೆ ಆಗ್ತಿದ್ದು, ಅಲ್ಲಿ ಸಾಯ್ತಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹತ್ರಾಸ್ ಅಂತೇಳಿ ಒಂದು ದಲಿತ ಮಹಿಳೆಗೆ ರೇಪ್ ಆಯಿತು. ಒಂದೇ ಒಂದು ಕಡೆ ನರೇಂದ್ರ ಮೋದಿ ಹೋಗಿ ನೋಡಿದ್ದೂ ಇಲ್ಲ, ಸಾಂತ್ವನ ಹೇಳಿದ್ದೂ ಇಲ್ಲ, ಬಡವರ ಪರವಾಗಿ ಯಾವ ವಿಚಾರಕ್ಕೆ ಹೋಗಿಲ್ಲ. ಅದೇ ಅವತ್ತು ಪಂಜಾಬು ಬಂದಾಗ ರೈತರು ದಂಗೆ ಎದ್ರು ಅಂತೇಳಿ ರಸ್ತೆ ಮೇಲೆ ಆ ಕಡೆಯಿಂದ ಆ ಕಡೆನೇ ಓಡೋಗ್ಬಿಟ್ರು, ಅಂಥ ಪ್ರಧಾನಿಯಾಗ್ಯಾರೆ. ರೈತರ ಕಷ್ಟಕ್ಕೆ ಧೈರ್ಯದಿಂದ ನಾನು ಇದ್ದೀನಿ ಅಂಥೇಳಿ ನಿಂತು ಎದುರಿಸ್ತಕ್ಕಂಥ ಪ್ರಧಾನಿ ಅಲ್ಲ. ಇವರೇನಿದ್ರು ಸುಮ್ಮನೆ ಒಂದು ಶೋ ಕೊಡೋದು, ಇವರೇ ದುಡ್ಡು ಕೊಟ್ಟು ಹೂ ಹಾಸ್ಕೊಳ್ಳೋದು, ಕೈ ಮಾಡೋದು, ಟಾಟ ಮಾಡೋದು. ಚುನಾವಣೆ ಬಂದಾಗ ಮಾತ್ರ ಪ್ರತಿ ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಚುನಾವಣೆ ಮಾಡೋದು ಒಂದೇ ಇವ್ರಿಗೆ ಗಿಮಿಕ್ ಬಿಟ್ಟರೆ ಬೇರೆ ಏನಿಲ್ಲ. ಈ ದೇಶ ಅನೇಕ ಜಾತಿ ಧರ್ಮ ಭಾಷೆಗಳಿಂದ ಕೂಡಿರ್ತಕ್ಕಂಥ ದೇಶ. ಇಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಬದುಕಲೇಬೇಕು, ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಇವರು ಯಾವತ್ತೂ ಧರ್ಮನ ಆಧಾರವಾಗಿ ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಬೇರೆ ಸಣ್ಣ ಪುಟ್ಟ ಜಾತಿಗಳನ್ನ ಹೊಡಿತಾ ಹಿಂದುತ್ವದ ಅಜೆಂಡದ ಮೇಲೆ ಹೊಡಿತಾ ಹೋಗ್ತಾರೆ. ಇದು ನನ್ನ ವೈಯಕ್ತಿಕ ಭಾವನೆ. ಮುಂದೊಂದು ದಿವಸ ಸಣ್ಣ ಪುಟ್ಟ ಜಾತಿಗಳಿಗೂ ಮತ್ತು ಬಹುಸಂಖ್ಯಾತರಿಗೂ ಗಲಾಟೆ ಹಚ್ಚಿ ಇವರು ಕೈಗೆ ಕತ್ತಿ ಕೊಡಲಿ ಎಲ್ಲ ಕೊಟ್ಟು ಸಾಯಕ್ಕೆ ಹೊಡ್ಕನಕ್ಕೆ ದಾರಿ ಮಾಡ್ತಕ್ಕಂಥ ಒಂದು ಹುನ್ನಾರ ಬಿಟ್ಟರೆ, ಹೊಡೆದಾಳ್ತಕ್ಕಂಥ ನೀತಿ ಬಿಟ್ಟರೆ ಇದು ಯಾವುದೇ ರೀತಿಯ ಬಡವರ ಪರವಾದ ಬಡವರ ಉದ್ಧಾರ ಮಾಡ್ತಕ್ಕಂಥ ಯಾವುದೇ ಚಿಂತನೆ ಇಲ್ಲ. ಅಂಕಿಅಂಶಗಳ ಪ್ರಕಾರ ನಾವು ಅವ್ರ ಮಾಧ್ಯಮದಲ್ಲೇ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ನಾವು ನೋಡಿದರೆ ಸುಮಾರು 103ನೇ ದೇಶ ಆಗಿದೆ ಇವತ್ತು. ಆಹಾರ ಇದರಲ್ಲಿ ಬಡತನದಲ್ಲಿ 103ನೇ ದೇಶ ಆಗಿದೆ. ಹಾಗಾಗಿ ನರೇಂದ್ರ ಮೋದಿ ಬಂದ ಮೇಲೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಅವರು ಚುನಾವಣೆ ಬಂದಾಗ ಹಿಂದೆ ಪುಲ್ವಾಮಾ ದಾಳಿ ಮಾಡಿಸಿದ್ರು, ಪುಲ್ವಾಮಾ ದಾಳಿ ಹೆಸರಲ್ಲಿ ಚುನಾವಣೆ ಮಾಡಿದರು. ಈಗ ರಾಮ ಮಂದಿರ ಕಟ್ಟ್ಯಾರೆ. ಅದಕ್ಕಿಂತ ಹಿಂದೆ 2014 ಚುನಾವಣೆ ಬಂದಾಗ 2G ಸ್ಪೆಕ್ಟ್ರಮ್ಮು, ಕಲ್ಲಿದ್ದಲು, ಕೋಲು ಹಗರಣ ಅದು ಇದು ಅಂತ ಹೇಳಿ ನಮ್ಮ ಇವರು ಯಾರು ಅಣ್ಣಾ ಹಜಾರೆ ಅಂತಕ್ಕಂಥವ್ರನ್ನ ಬಳಸ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಂಡು ಚುನಾವಣೆಯನ್ನು ಮಾಡಿದರು. ಆದರೆ ಅದೇ ಕೇಸ್ಗಳೆಲ್ಲವೂ ಅದೇ ಗೌರ್ಮೆಂಟಲ್ಲೇ ಅಷ್ಟು ಬಿದ್ದೋದು, ಯಾವುದು ಸತ್ಯಾಂಶ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವರು ಚುನಾವಣೆ ಮಾಡೋ ನೀತಿಗಳು ಬಿಟ್ಟರೆ ಇವು ಯಾವುದೇ ರೀತಿಯ ಈ ದೇಶನ ಉದ್ಧಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬಡವ್ರನ್ನ ಮೇಲೆತ್ತಕ್ಕಂಥದ್ದಾಗಲಿ ಜನರ ಒಂದಾಗಿ ಬಾಳ್ತಕ್ಕಂಥ ವಿಶ್ವಾಸ ಹಿಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಇಲ್ಲ. ಹಾಗಾಗಿ ಈ ಸರಿ ಚುನಾವಣೆ 100ಕ್ಕೆ 100ರಷ್ಟು ಜನ ತೀರ್ಮಾನ ಮಾಡ್ಯಾರೆ. ಬಿ ಜೆ ಪಿನ ಸಂಪೂರ್ಣವಾಗಿ ಈ ದೇಶದಿಂದನೇ ಓಡಿಸ್ಬೇಕು, ಇಲ್ಲ ಅಂತಂದರೆ ಈ ದೇಶದಲ್ಲಿ ಬಡವರಿಗೆ ಉಳಿಗಾಲ ಇಲ್ಲ ಅಂತೇಳಿ. ಯಾಕಂದರೆ ಕಣ್ಣಾರೆ ಈಗ ನೋಡಿಬಿಟ್ಟಾರೆ ಜನ. ಈಗ 10 ವರ್ಷದಿಂದ ಇವ್ರನ್ನ ಮೊದಲು ನಂಬ್ಕೊಂಡಿದ್ರು, ದೇವರು ನರೇಂದ್ರ ಮೋದಿ ಅಂದರೆ ದೇವರು, ಆ ಮನುಷ್ಯ ಇರಲೇಬೇಕು ಅಂತಕ್ಕಂಥದ್ದು. ಬಟ್ ಯಾವುದು ಅದು ಎಲ್ಲದೂ ಹುಷಿಯಾದಾಗ ಜನರಿಗೆ ನಿರಾಶೆ ಉಂಟಾಗಿದೆ. ಈಗ ಇದೆಲ್ಲದೂ ಸುಳ್ಳು, ಬೋಗಸ್ಸು, ಸುಳ್ಳು ಹೇಳ್ತಾರೆ. ಇವ್ರದ್ದು 108 ದೇಶಕ್ಕೆ ಓಡಾಡೋಕ್ಕಿಂತ 108 ಇವರು ಓಡಾಡೋಕ್ಕೆ ವಿಮಾನ ತಗೊಂಡು ಆರಾಮಾಗಿ ಮಜಾ ಹೊಡಿತಾ ಇದ್ದಾರೆ ಇವರು ನಮ್ಮ ಬಡವ್ರ ದುಡ್ಡಲ್ಲಿ ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಈ ಸರಿ ಬಿ ಜೆ ಪಿನ 100% ಕಿತ್ತು ಒಗಾಸಲೇಬೇಕು ದೇಶದಾಗೆ ಅಂತ ಹೇಳಿ ಜನನೇ ತಮ್ಮ ಸ್ವಯಂ ಪ್ರೇರಿತವಾಗಿ ತೀರ್ಮಾನ ತಗೊಂಡರು. ಹಿಂದೆ ಇದೇ ಬಿ ಜೆ ಪಿ ಗೌರ್ಮೆಂಟ್ನವರು ಚುನಾವಣಾ ಬಾಂಡ್ ಅಂತಕ್ಕಂಥದ್ದನ್ನ ಮಾಡಿದರು. ಅದು ಚುನಾವಣಾ ಬಾಂಡ್ ಅಂತಕ್ಕಂಥದ್ದು ಮಾಡಿ ಯಾರಿಗೂ ಗೊತ್ತಾಗಬಾರ್ದು, ಯಾವ ಕಂಪ್ನಿಯವರು ದುಡ್ಡು ಕೊಟ್ಟರು ಅಂತ ಗೊತ್ತಾಗಬಾರ್ದು ಅಂತಕ್ಕಂಥ ಚುನಾವಣಾ ಬಾಂಡ್ ಮಾಡಿ ಅದರಲ್ಲಿ ಸಾವಿರಾರು ಕೋಟಿಯಷ್ಟು ದುಡ್ಡನ್ನು ಇವರೇ ಬಳಸ್ಕೊಂಡು ಬಿ ಜೆ ಪಿಯವರು ಬಳಸ್ಕೊಂಡು ಇವತ್ತು ಗೊತ್ತಾಗದೇ ಇರೋ ರೀತಿ ಏನು ಮಾಡ್ತಾರೆ. ಅದನ್ನು ಮೀಡಿಯಾದವರು ತೋರಿಸಿದರೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಚೀಮಾರಿ ಹಾಕಿ ಅದನ್ನು ಎಷ್ಟು ದುಡ್ಡನ್ನು ಇವರು ತಗೊಂಡರೆ ಅದನ್ನು ಲೆಕ್ಕ ಕೊಡಬೇಕು, ಅಧಿಕೃತವಾಗಿ ಮಾಹಿತಿ ಕೊಡಬೇಕು ಅಂತ ಅದನ್ನ ಹೇಳಿದೆ. ಹಾಗಾಗಿ ಬ್ಯಾಂಕು ಕೂಡ ಇದನ್ನು ಕೊಟ್ಟಿದೆ, SBI. ಹಾಗಾಗಿ ಅವರಿಗೀಗ ದೇಶದ ಜನತೆಗೆ ಗೊತ್ತಾಗಿದೆ ಇವರು ಏನು ಒಳಗೊಂದೊಳಗೆ ಏನೇನು ಮಾಡ್ತಾರೆ ಇವರು ಕಿತಾಪತಿನ ಅಂತೇಳಿ. ಮತ್ತು ಈ ದೇಶಕ್ಕೆ ಆಪತ್ತು ನಿಧಿ ಅಂತ ಒಂದು 9 ಲಕ್ಷ ಕೋಟಿ ದುಡ್ಡನ್ನು ಸರ್ಕಾರ ಇಟ್ಟಿದ್ದು, ಅದನ್ನು ಕೂಡ ಎಲ್ಲ ಖಾಲಿ ಮಾಡಿ ಇದು ಮಾಡ್ಯಾರೆ. ಮತ್ತು ಕಾರ್ಪೊರೇಟ್ ವಲಯದ ದುಡ್ಡು 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಯಾರೆ. ಅವರು ಬ್ಯಾಂಕಲ್ಲಿ NP ಆಗಿರ್ತಕ್ಕಂಥದ್ದನ್ನ ಇವರೇ ಒಂದು 10 ಲಕ್ಷ ಕೋಟಿ ತುಂಬಿಕೊಂಡಾರೆ. ಒಂದು 20 ಲಕ್ಷ ಕೋಟಿ ದುಡ್ಡನ್ನು ಶ್ರೀಮಂತರ ದುಡ್ಡನ್ನು ಇವರು ಮನ್ನಾ ಮಾಡ್ಯಾರೆ. ಇದೇ ತೇಜಸ್ವಿ ಸೂರ್ಯ ಮಾತಾಡ್ತಾರೆ,
ಸಾಲ ಮನ್ನಾ ಮಾಡಿದರೆ ಈ ದೇಶ ದಿವಾಳಿ ಆಕೈತಿ, ರೈತರು ಸಾಲ ಮನ್ನಾ ಮಾಡಿದರೆ ದೇಶ ದಿವಾಳಿ ಆಕೈತಿ ಅಂತಕ್ಕಂಥದ್ದು. ಹಾಗಾದರೆ ಇವರು ಉದ್ದೇಶ ಏನು? ಇವ್ರದ್ದು ಈ ಬಿ ಜೆ ಪಿಯವ್ರ ಉದ್ದೇಶ ರೈತರು ಸಾಲ ಮನ್ನಾ ಮಾಡಬಾರ್ದು, ರೈತರು ಉದ್ಧಾರ ಆಗಬಾರ್ದು ಅಂತಕ್ಕಂಥ ಅನೇಕ ಯೋಜನೆಗಳನ್ನ ಇಟ್ಕೊಂಡರೆ. ಹಾಗಾಗಿ 100ಕ್ಕೆ 100 ಈ ಸರಿ ನಮ್ಮ ಎಲ್ಲ ಜನ ಮತದಾರರು ಮಧು ಬಂಗಾರಪ್ಪನವರ ಅಕ್ಕ ಗೀತಾ ಶಿವರಾಜ್ಕುಮಾರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸೊಸೆ, ಶಿವರಾಜ್ಕುಮಾರ್ ಅವ್ರ ಪತ್ನಿ, ಬಂಗಾರಪ್ಪನವ್ರ ಮಗಳು, ಅವ್ರನ್ನ ಈ ಕ್ಷೇತ್ರದಲ್ಲಿ ಆರಿಸ್ತಾರೆ ಅಂತಕ್ಕಂಥ ಭರವಸೆ 100ಕ್ಕೆ 100ರಷ್ಟು ಇತ್ತು. ಹಾಗಾದರೆ ಈ ಬಾರಿ ಚುನಾವಣೆಯಲ್ಲಿ ಬದಲಾವಣೆ ಬಯಸ್ತಿದ್ದಾರೆ ಜನ? ಬದಲಾವಣೆ ಜಗದ ನಿಯಮ. ನಾವು ಅಂದ್ಕೊಂಡಿದ್ವಿ ಮನಮೋಹನ್ ಸಿಂಗು ಈ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಟ್ಟರೆ ಮತ್ತೆ 100ಕ್ಕೆ 100ರಷ್ಟು ಕಾಂಗ್ರೆಸ್ ಬರುತ್ತೆ ಅಂತ. ಅದ್ರ ಹಿಂದೆ ವಾಜಪೇಯಿ ಇದ್ದಾಗಲೂ ಈ ಚತುಷ್ಪಥ ಹೆದ್ದಾರಿ ಅಂತಕ್ಕಂಥದ್ದನ್ನ ಮಾಡಿ ಅವತ್ತು ಬಂಗಾರಪ್ಪನವ್ರು ಕೂಡ ವಾಜಪೇಯಿಯನ್ನು ಒಪ್ಪಿಕೊಂಡು ಬಿ ಜೆ ಪಿಗೆ ಹೋಗಿರ್ತಕ್ಕಂಥ ಸಂದರ್ಭ ಇತ್ತು. ಇವತ್ತು ನರೇಂದ್ರ ಮೋದಿಯವ್ರದ್ದು ಅದೇ ಥರ ಜನ ಒಪ್ಕೊಂಡು ಈ ದೇಶಕ್ಕೆ ಏನೋ ಮಾಡ್ತಾರೆ ಅಂತ ಒಪ್ಕೊಂಡಿದ್ರು. ಬದಲಾವಣೆ ಜಗದ ನಿಯಮ. ಹಾಗಾಗಿ ಈ ಬಾರಿ 100ಕ್ಕೆ 100ರಷ್ಟು ಜನ ಬದಲಾವಣೆ ಅಂತ ಚಿಂತನೆ ಮಾಡಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ ಈಗ. ಹಾಗಾಗಿ ಈ ಚುನಾವಣೆಗೆ ಅದೇನಂತೇಳಿ ತೋರಿಸ್ತಾರೆ. ಥ್ಯಾಂಕ್ ಯು. ಓಕೆ.